ಸರ್, ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಈ ಪ್ರಕರಣದಲ್ಲಿ ಕರೀತಾ ಇದ್ದಿದ್ದು ತನಿಖೆಯಲ್ಲಿ. ಬಟ್ ಅದರಲ್ಲಿ ಲೂಪ್ ಹೋಲ್ಸ್ ಗಳೀಗ ಯಾರು ಹೇಳಿ? ನಿಮ್ಗೆ ಫೋನ್ ಮಾಡಿದ್ರ ಜಡ್ಜ್? ಅಲ್ಲ, ಇಲ್ಲಿ ಪಾಯಿಂಟ್ಸ್ ಜಡ್ಜ್ ಫೋನ್ ಮಾಡಿದ್ರ? ಅಲ್ಲ, ಜಡ್ಜಿಂದು ಬೇಲ್ ಆರ್ಡರ್ಸ್ ಈಸ್ ನಾಟ್ ಫೈನಲ್ ಆರ್ಡರ್. ಓಕೆ, ಈ ಭ್ರಮೆಗೆ ಬರಬೇಡಿ ಯಾರುವೆ. ಸುಮ್ಮನೆ ನೀವುಗಳು ನಿಮ್ಗೆ ತೋಚ್ದಂಗೆಲ್ಲ ಮಾತಾಡಿದ್ರೆ ಆಗಲ್ಲ. ಇಲ್ಲ, ಆದೇಶದ ಪ್ರತಿ ಜಾಮೀನು ನೋ ಬೇಲ್ ಆರ್ಡರ್ ಕ್ಯಾನ್ ಇನ್ಫ್ಲೂಯೆನ್ಸ್ ದಿ ಟ್ರಯಲ್ ಕೋರ್ಟ್. ದಟ್ ಇಸ್ ದಿ ಫಂಡಮೆಂಟಲ್ ಕಾರ್ಡಿನಲ್ ಪ್ರಿನ್ಸಿಪಲ್. ಓಕೆ, ಫಿನಿಶ್ಡ್. ಅದು ಯಾರದಾರು ಆಗಿರ್ಬೋದು, ಈ ಪ್ರಕರಣ ಅಲ್ಲ ಹೇಳ್ತಿರೋದು ನಾನು. ಯಾವ ಪ್ರಕರಣ ಆದ್ರೂ ಅಷ್ಟೇ. ನೋ, ದಟ್ ಇಸ್ ನಾಟ್ ದಿ ಬೇಲೆ ಆಗಬಾರ್ದಿತ್ತು ಅನ್ನೋ ಮನಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದೀರಿ ಎಲ್ಲ? ಬೇಲ್ ಆಗೇ ಆಗ್ತಿತ್ತು ಅಂತ ನನ್ನ ವಾದ ಯಾವತ್ತೋ ಒಂದಿನ. ಓಕೆ, ಕೆಲವರಿಗೆ ಅದು ಬೇಗ ಆಗಿದೆ ಅಂತ ಅನಿಸ್ತಿರ್ಬೋದೇನೋ. ಇಷ್ಟೆಲ್ಲ ಸಾಕ್ಷ್ಯಗಳನ್ನು ಇವರು ಯಾರು ಪೊಲೀಸ್ನವ್ರು ತಂದಿದ್ದರಿಂದ ಬೇಲು ಸಿಕ್ಬಿಡ್ತಾ ಇಷ್ಟು ಬೇಗ ಅಂತ ಕೆಲವ್ರಿಗೆ ಅನ್ನಿಸ್ತಿರ್ಬೋದು. ಬಟ್ ಅವರ ಪರವಾಗಿರೋರಿಗೆ 6 ತಿಂಗಳು ಒಳಗಿದ್ದವ್ರಿಗೆ ಹೊರಗೆ ಬಂದ್ರಲ್ಲ, ತಡ ಆಯಿತು ಅಂತ ಅನ್ನಿಸ್ತಿರ್ಬೋದೇನೋ. ಬಟ್ ಬೇಲ್ ಆಗೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಯಾಕೆ ಬರ್ತೀರಿ ಎಲ್ಲ? he would have got the bail at some point of time. ಓಕೆ, ಅದು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್. ಒಂದು ರೌಂಡು ಸುಬ್ರಹ್ಮಣ್ಯನ್ ಥರ ರೌಂಡ್ ಹೊಡ್ಕೊಂಡು ಬರೋದು ತಪ್ಪಿದೆ ಅಷ್ಟೇ. ಲೋಯರ್ ಕೋರ್ಟು, ಅಲ್ಲಿಂದ ಹೈಕೋರ್ಟು, ಅಲ್ಲಿಂದ ಸುಪ್ರೀಂ ಕೋರ್ಟು, ಅಲ್ಲಿಂದ ರಿವರ್ಸ್ ಲೋಯರ್ ಕೋರ್ಟು, ಅಲ್ಲಿಂದ ಹೈಕೋರ್ಟು, ಇದು ರೌಂಡ್ ನಿಂತಿದೆ ಅಷ್ಟೇ ಹೊರತು ಯು ಕಾಂಟ್ ಸೇ ಇದಕ್ಕೆ ಬೇಲೇ ಆಗ್ತಿರ್ಲಿಲ್ಲ, ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಅವನು ಬೇಲಿಲ್ಲ ಅಂತಿತ್ತೇ. ಇಲ್ಲ. ಹಾಗಾಗಿ ಎರಡನೇದು, ಬೇಲ್ ಅಪ್ಲಿಕೇಶನ್ನಲ್ಲಿ ಇವತ್ತು ಆದೇಶವನ್ನು ನೋಡಿ ಅರುಣ್ ಬಡಿಗೆ ರೀತಿಯ ಜನ ಹೌದ್ರಿ ಹಂಗೆ ಮಾಡಬಾರ್ದು ಅದನ್ನು ಕಾನೂನಲ್ಲಿ. ಬೇಲ್ ಆರ್ಡರ್ನ ನೋಡ್ಬಿಟ್ಟು ಅದೇ ಫೈನಲ್ ಆರ್ಡರು ಅವ್ರು ದೋಷಿ ಅಲ್ಲ ನಿರ್ದೋಷಿ ಅಂತ ನಿರ್ತೀರ್ಥ ಆಗೋಯ್ತು ಅಂತ ಯಾರಾದರೂ ಸಂಭ್ರಮ ಪಡೋಕ್ಕೆ ಪಟಾಕಿ ಹೊಡೆಯೋ ಗಿರಾಕಿಗಳಿಗೆ ಹೇಳ್ತಿರೋದು ಇದನ್ನು ನಾನು. ಅಲ್ಲ, ನಿರ್ದೋಷಿ ಅಂತ ಹೇಳ್ತಾ ಇಲ್ಲ ಸರ್. ಅದರಲ್ಲಿ ಹಾಕಿರುವಂತ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯಲ್ಲಿರುವಂತ ಲೂಪ್ ಹೋಲ್ಸ್ಗಳನ್ನು 1000 ಹೇಳಿರ್ಬೋದ್ರಿ. ಟ್ರಯಲ್ ಕೋರ್ಟಲ್ಲಿ ಬರುತ್ತೀರಿ ಅದು ಆಮೇಲೆ. ಹಾಗಾದರೆ ಬೇಲ್ ಆರ್ಡರ್ಗಳೇ ಫೈನಲ್ ಅಕ್ವಿಟಲ್ ಆರ್ಡರ್ಗಳಾಗೋದಾದರೆ ಟ್ರಯಲ್ ಯಾಕೆ ನಡಿಬೇಕು? ಏನಕ್ಕೆ ತಮಾಷಿನ ಜೋಕ ಹಂಗಾರದು? ಟ್ರಯಲ್ ಯಾಕೆ ನಡಿಬೇಕಂಗಾರ ಅವಾಗ? ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅದನ್ನು ಗಮನಿಸಿ ಬೇಲಿಗೆ ಯೋಗ್ಯ ಅಂತ ಹೇಳಿರಬಹುದು. ಓಕೆ, ಆ ಪ್ರಕರಣದಲ್ಲಿ ಯಾರೋ ಆರೋಪಿ ಅದಕ್ಕೆ ಇರಬಹುದು ಅಂತ ಹೇಳಿರ್ಬೋದು. ಮಾಡಿಲ್ಲ ಅಂತ ಎಲ್ಲಿದೆ? ಮಾಡಿಲ್ಲ ಅಂತ ಎಲ್ಲಿದೆ? ಅಥವಾ ಮಾಡಿದಾರೆ ಅಂತ ಎಲ್ಲಿದೆ? ಇಲ್ಲ. ಅದು ಹೆಂಗೆ ಮತ್ತೆ ಹೇಳ್ತೀರಿ? ಅದಕ್ಕೆ ಹೇಳಿದ್ದು ಬೇಲ್ ಆರ್ಡರ್ನ ಅಕ್ವಿಟಲ್ ಆರ್ಡರ್ ಥರ, ಅಂದರೆ ದೋಷಿ ಅಲ್ಲ ನಿರ್ದೋಷಿ ಎಂದು ಪರಿಭಾವಿಸಿ ನಾನು ಪಟಾಕಿ ಹೊಡಿತಿರೋರ್ಗೆ ಹೇಳ್ತಾ ಇರೋದು, ಮಾಡಬೇಡಿ. ಇದು ಆ ಸಂಭ್ರಮದದ್ದಲ್ಲ. ಸ್ಟಿಲ್ ಇನ್ನೂ ಆರೋಪಿಯಾಗೇ ಇದ್ದಾರೆ. ಅವರಿನ್ನೂ ಆರೋಪಿನೇ ಇರ್ತಾರೆ. ಟ್ರಯಲ್ ಕೋರ್ಟಲ್ಲಿ ಏನು ಬೇಕಾದರೂ ಆಗ್ಬೋದು, ಪರನೂ ಆಗ್ಬೋದು, ವಿರುದ್ಧನೂ ಆಗ್ಬೋದು. ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ. ಓಕೆ, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅಧಿಕಾರ ಇದೆ, ಸರ್ಕಾರಕ್ಕಿದೆ. ಒಂದು ವೇಳೆ ಇವ್ರಿಗೆ ಇಲ್ಲಿ ಸಿಕ್ಕಿರಲಿಲ್ಲ ಅಂತ ಇಟ್ಕೊಳ್ಳಿ, ಬೇಲ್ ಸಿಕ್ಕಿರಲಿಲ್ಲ ಅಂದರೆ ಅವ್ರು ಹೋಗ್ತಿರ್ಲಿಲ್ವಾ ಸುಪ್ರೀಂ ಕೋರ್ಟ್ಗೆ? ಅಪೀಲ್ ಮಾಡ್ತಾ ಇದ್ರು ಹೈಕೋರ್ಟ್. ಸೇಮ್ ರಿವರ್ಸು ಆಗತ್ತೆ ಅಷ್ಟೇ. ಸೇಮ್ ರಿವರ್ಸು ಆಗತ್ತೆ. ಓಕೆ, ಹಾಗಿದ್ರೆ ಒಮ್ಮೆ ಈ ಹೈಕೋರ್ಟಲ್ಲಿ ಬೇಲ್ ಆದ ನಂತರ ಮುಂದಕ್ಕೆ ಇನ್ನೇನು ಆಗೋದೇ ಇಲ್ಲ ಅಲ್ಲ? ನೋ, ಬಹಳ ಸರಿ ಸುಪ್ರೀಂ ಕೋರ್ಟ್ಸು ರಿವರ್ಸ್ ಮಾಡಿದ್ದ ಪ್ರಕರಣಗಳು ಇವೆ, ಬೇಲ್ ಕ್ಯಾನ್ಸಲ್ ಮಾಡಿರೋ ಇದೆ ಪ್ರಕರಣಗಳು ಇವೆ. ಇಲ್ಲ ಝೀರೋ ಅನ್ನಕ್ಕೆ ಬರಲ್ಲ. ಓಕೆ, ಬಟ್ ಇದು ತೊಗೊಂಡೋಗಿದ್ದಕ್ಕೆಲ್ಲ ರಿವರ್ಸ್ ಮಾಡಿ ಕೊಡ್ತಾರೆ ಅಂತ ನಾನು ಹೇಳಿಲ್ಲ. ಇದು ಇದೆ. ಹಾಗಾಗಿ ಅಲ್ಟಿಮೇಟ್ಲಿ ಬೇಲ್ ಮ್ಯಾಟರು ಇತ್ಯರ್ಥ ಆಗಬೇಕಾದರೆ ಸುಪ್ರೀಂ ಕೋರ್ಟ್ಗೆ ಇವರು ಹೋದರೆ ಅಲ್ಲಾಗಬೇಕು ಬೇಲ್ ಮ್ಯಾಟರ್. ಓಕೆ, ನಾನು ಹೇಳ್ತಿರೋದು. ಇನ್ನು ಪ್ರಕರಣದ ವಿಚಾರಣೆಯ ಮ್ಯಾಟರು ಕೆಳ ನ್ಯಾಯಾಲಯಕ್ಕೆ ಬರಬೇಕು. ಅಲ್ಲಿಂದನೇ ಶುರು, ಅಲ್ಲೇ ಬರಬೇಕು ವಾಪಸ್. ಅದು ಓಕೆ, ಅಲ್ಲಿಂದನೇ ಆಗಬೇಕು. ಅಲ್ಲಿ ಜಡ್ಜ್ಮೆಂಟು ಏನೇ ಇರ್ಬೋದು, ಐ ಡೋಂಟ್ ನೋ. ಅಲ್ಲಿ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನು ದಾಖಲೆಗಳನ್ನು ನೋಡಿದ್ಮೇಲೆ ಏನು ತೀರ್ಮಾನ ಮಾಡ್ತಾರೋ ಬಿಡ್ತಾರೋ ನನಗೇನು ಗೊತ್ತು. ಅದಾದಮೇಲೆ ಆ ತೀರ್ಪನ್ನು ಪ್ರಶ್ನೆ ಮಾಡಲಿಕ್ಕೆ ಎಗೈನ್ ಇಬ್ಬರಿಗೂ ಜಾಗ ಇದೆ, ಮತ್ತೆ ಹೈಕೋರ್ಟು ಮತ್ತೆ ಸುಪ್ರೀಂ ಕೋರ್ಟು ಅಥವಾ ಸುಪ್ರೀಂ ಕೋರ್ಟ್. ಓಕೆ, ಆಯ್ತಲ್ಲ? ಓಕೆ, ಈಗ ಪ್ರಶ್ನೆ ಇರುವುದೇನು? ಈ ಪ್ರಕರಣ ಒಂದಂತೂ ನಿಜ, ದೇರ್ ಈಸ್ ಎ ಮರ್ಡರ್. ಹೌದು,
ಕೊಲೆ ಯಾರೋ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಅದನ್ನು ನಾವು ಕೊಲೆ ಎಂದು ಪರಿಗಣಿಸಿದ್ದೇವೆ. ಯಾರು? ಪೊಲೀಸರು. ತನಿಖೆ. ಈ ಕೊಲೆ ಮಾಡಿದ್ದ ವ್ಯಕ್ತಿಯೇ ಶವ ಸಿಕ್ತು, ಯಾರೊಬ್ಬನ್ ಸರೆಂಡರ್ ಆದ್ರು, ಡ್ಯಾಶು ಎಂಥದೋ ಇದೆ ಅದರಲ್ಲಿ. ಈಗ ಕ್ವಶನ್ ಇರೋದೇನು ಅದರಲ್ಲಿ? ಇವ್ರು ಮಾಡಿದಾರೋ ಇಲ್ಲ, ಕೊಲೆ ಮಾಡಿದ್ದು ಯಾರು, ಎಸ್, ಹೇಗೆ, ಯಾವ ಪ್ರಮಾಣದ ಪಾತ್ರ, ಆ ಆರೋಪಿಗಳ ಪೈಕಿ ಯಾರ ಪಾತ್ರ ಏನು? ಓಕೆ, ಬರೀ ಕೊಲೆ ಅಂದರೆ 302 ಅದೊಂದು ಸೆಕ್ಷನಲ್ಲಿ ಡಿಸೈಡ್ ಆಗಿ ಎಲ್ಲರ ಮನೆಗೆ ಹೋಗಿ ಅಥವಾ ಎಲ್ಲರೂ ಒಳಗೆ ಹೋಗ್ರಿ ಅಲ್ಲ. ದೇರ್ ಆರ್ ವೇರಿಯಸ್ ಅದರ್ ಸೆಕ್ಷನ್ಸ್ ಇನ್ ದಿಸ್ ಕೇಸ್. ಯಾವ ಸೆಕ್ಷನಲ್ಲಿ ಯಾರ ಪಾತ್ರ ಅನ್ನೋದು ಸಾಬೀತಾಗಬೇಕು. ಎಸ್, ಹೌದು, ಅದು ಆಗಬೇಕು. ಸೊ ಆ ಸೆಕ್ಷನ್ ಅಲ್ಲೂ ಯಾವುದೋ ಆರೋಪಿ 16, 26, 36, 44ನೇ ಆರೋಪಿಗೋ ಒಂದು ಶಿಕ್ಷೆ ಆಗ್ಬಿಡ್ಬೋದು, ಬೇಕಾರೆ ಕೊಲೆಲದ್ದೇ ಇರ್ಬೋದು. ಓಕೆ, ಹಾ, ಬೇರೆ ಸೆಕ್ಷನ್ಗಳಲ್ಲೂ ಎಕ್ಸಾಕ್ಟ್ಲಿ. ಹಾಗಾಗಿ ಯಾವಾಗಲೂ ಬೇಲ್ ಆರ್ಡರ್ಗಳನ್ನು ನೋಡಿದ ತಕ್ಷಣ ಹೊರಗಡೆನಲ್ಲಿ ಅದು ಅಕ್ವಿಟಲ್ ಆರ್ಡರು, ದೋಷಿ ಅಲ್ಲ ನಿರ್ದೋಷಿ ಎಂಬ ಆರ್ಡರ್ ಬಂದೋಯ್ತು ಇವತ್ತು ಅನ್ನೋ ತೀರ್ಮಾನಕ್ಕೆ ಯಾರೂ ಬರ್ಕೂಡ್ದು. ಮಾನ್ಯ ನ್ಯಾಯಮೂರ್ತಿಗಳು ಈ ಬೇಲ್ ಆರ್ಡರನ್ನು ಕೊಟ್ಟಾಗ ಅವರದ್ದು ಮನೋಸ್ಥಿತಿ ಮತ್ತು ವಾದ ಅದೇ ಇರುತ್ತೆ. ಓಕೆ, ಹಾಂ, ಅದೇನ ಜಾಮೀನು ಮೊದಲ ನಿಯಮ, ಜೈಲು ಶಿಕ್ಷೆ ಎಂಬುದು ವಿನಾಯಿತಿ ತತ್ವದಡಿ ಜಾಮೀನು ಕೊಟ್ಟಿದ್ದೀವಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಆರೋಪಿಗಳಿಗೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ ಅಂತ. ಎಗೈನ್ ಇಟ್ ಈಸ್ ಟು ಬಿ ಡಿಬೇಟೆಡ್ ಲೇಟರ್, ಏನೋ ಎಲ್ಲ ಒಂದು ಕಡೆ ತರ್ತಾರೆ ಅದನ್ನು ಅನ್ಸುತ್ತೆ. ಆರೋಪಿಗಳು 6 ತಿಂಗಳಿಂದ ಜೈಲಲ್ಲಿದ್ದಾರೆ, ಅಫ್ಕೋರ್ಸ್ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ, ಇಲ್ಲ ಅಂತಲ್ಲ. ಇದರ್ ಆಲ್ ಫ್ಯಾಕ್ಟ್ಸ್. ಅದು ಹೌದು, ಅದೇನು ಡಿಸ್ಪ್ಯೂಟ್ ಮಾಡೋ ಅಂಥದ್ದೇನಿದೆ. ಬಂಧನ ಮಾಡುವಾಗ ನಿಯಮಗಳ ಪಾಲನೆ ಆಗಿಲ್ಲ ಅಂತ ನ್ಯಾಯಮೂರ್ತಿಗಳು ಗಮನಿಸ್ದಂಗೆ ಕಾಣಿಸ್ತಿದೆ, ಗೊತ್ತಿಲ್ಲ. ಬಂಧನ ವೇಳೆ ಆರೋಪಿಗೆ ಬಂಧನದ ಕಾರಣ ಕೊಡಬೇಕು ಅಂತ ಡ್ಯಾಶ್ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಪಾಲಿಸಿಲ್ಲ. ಆರೋಪಿಗಳ ನಿರ್ದಿಷ್ಟ ಪಾತ್ರದ ಬಗ್ಗೆ ಸ್ಪಷ್ಟ ಉಲ್ಲೇಖವಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಪಷ್ಟ ಉಲ್ಲೇಖವನ್ನು ತರಬಹುದೇನೋ ಮುಂದೆ, ಗೊತ್ತಿಲ್ಲ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ. ಅದು ಎಲ್ಲ ಕೇಸಲ್ಲೂ ಬರುತ್ತೆ ಈ ಪಾಯಿಂಟ್ಗಳು. ನ್ಯಾಯಮೂರ್ತಿಗಳು ತಮ್ಮ ಬೇಲ್ ಆರ್ಡರ್ನ ಕೊಡುವಾಗ ನಾನು ಯಾಕೆ ಬೇಲ್ ಕೊಡ್ತಿದ್ದೀನಿ ಅನ್ನೋಕ್ಕೆ ಯಾವ್ದಾದ್ರು ಹೇಳಬೇಕಲ್ಲ ಅವರು. ಸುಮ್ಮನೆ ಅದನ್ನು ಸುಮ್ಮನೆ ಕೊಡೋಕ್ಕಾಗತ್ತಾ ಪಾಪ ಅವರು? ಹೌದು, ಎಲ್ಲರಿಗೂ ಬೇಲ್ ಕೊಡ್ತೀನಿ, ಹೋಗ್ರೆ ಮನೆಗೆ ನೀವು ಅಂತ ಯಾವನ ನಾನು ಇಷ್ಟ ಹೋಗ ಅಂತ ಆಗಲ್ಲ, ಹಂಗೆ ಅಲ್ವಾ ಕಾನೂನು ಪ್ರಕ್ರಿಯೆಯಲ್ಲಿ. ಹಾಗಾಗಿ ಅವರು ಆ ವಿಚಾರಣಾ ಹಂತದಲ್ಲಿ ಗಮನಿಸಿರಬಹುದಾದ ಅಂಶಗಳನ್ನು ತಂದಿರುತ್ತಾರೆ. ಈ ಪ್ರಕರಣವೂ ಅಷ್ಟೇ. ಓಕೆ, ಬಟ್ ಆಲ್ ದಿಸ್ ಕೆನಾಟ್, ಶಾಲ್ ನಾಟ್, ಶುಡ್ ನಾಟ್ ಇನ್ಫ್ಲೂಯೆನ್ಸ್ ದ ಟ್ರಯಲ್ ಕೋರ್ಟ್. ಮಾಡಲ್ಲ. ಓಕೆ, ನಾನು ಈಗಲೂ ಹೇಳಿದ್ದೀನಿ ಅದನ್ನು ಸ್ಪಷ್ಟ. ಭಾಳ ಸರಿ ಎಕ್ಸ್ಪ್ಲಿಸಿಟ್ ಆಗಿ ಕೋರ್ಟ್ಗಳು ಹೇಳ್ತೀವಿ, ನಮ್ಮ ಈ ಅಭಿಪ್ರಾಯಗಳು ವಿಲ್ ನಾಟ್ ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ದಿ ಟ್ರಯಲ್ ಪ್ರೊಸೀಡಿಂಗ್ಸಲ್ಲಿ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಮುಂದೆ ನೋಡಬೇಕು ಟ್ರಯಲಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದು. ಎಸ್, ನೀವು ದರ್ಶನ್ ಪ್ರಕರಣದಲ್ಲಿ ಅವ್ರಿಗೆ ರಿಲೀಫ್ ಅಂದರೆ ರಿಲೀಫೇ, ನನ್ನ ಮನ ರಿಲೀಫ್. ನೀವು ನಟ ದರ್ಶನ್